ನಮಸ್ಕಾರ, ಸ್ವಾಗತ. ಇವತ್ತು ನಾವು ನೀರಿನ ಬಗ್ಗೆ ಯೋಚಿಸೋ ರೀತಿನೇ ಬದಲಾಯಿಸಬಲ್ಲ ಒಂದು ಹಳೆಯ ರಹಸ್ಯದ ಬಗ್ಗೆ ಮಾತಾಡೋಣ. ನೋಡಿ, ವೈದಿಕ ಗ್ರಂಥಗಳ ಪ್ರಕಾರ ಜಲ ಅನ್ನೋದು ಕೇವಲ ಒಂದು ವಸ್ತು ಅಷ್ಟೇ ಅಲ್ಲ, ಅದೊಂದು ತುಂಬಾನೇ ಆಳವಾದ ತತ್ವ. ಹಾಗಾದ್ರೆ ಬನ್ನಿ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ನಾವು ಪ್ರತಿದಿನ ಬಳಸೋ ಈ ನೀರಿದೆಯಲ್ಲ, ಇದು ಇಡೀ ಬ್ರಹ್ಮಾಂಡವನ್ನ ಅಂದ್ರೆ ಆಕಾಶದಿಂದ ಹಿಡಿದು ನಮ್ಮ ಪ್ರಜ್ಞೆಯವರೆಗೂ ಎಲ್ಲವನ್ನ ಅರ್ಥ ಮಾಡಿಕೊಳ್ಳೋಕೆ ಒಂದು ಕೀ ಆಗಿದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ನಾವು ಕುಡಿಯೋ ನೀರನ್ನೇ ತೆಗೆದುಕೊಳ್ಳಿ, ಅದಕ್ಕೆ ಜ್ಞಾನ, ಬುದ್ಧಿಶಕ್ತಿ ಎಲ್ಲ ಇದೆ ಅಂತ ಒಂದು ಕ್ಷಣ ಅಂದ್ಕೊಳ್ಳಿ. ವೈದಿಕ ತತ್ವಶಾಸ್ತ್ರದಲ್ಲಿ ಜಲ ಅಥವಾ ಆಪಹ ಅಂದ್ರೆ ಇದೇನೆ, ಇಡೀ ಬ್ರಹ್ಮಾಂಡದಾದ್ಯಂತ ಹರಿಯೋ ಒಂದು ಚೈತನ್ಯದ ಪ್ರವಾಹ ಅದು. ಹಾಗಾದ್ರೆ ಇದು ಬರೀ H2O ಅಲ್ಲ ಅನ್ನೋದು ಸ್ಪಷ್ಟ. ಇದೊಂದು ಜೀವಂತ, ಪ್ರಜ್ಞೆ ಇರೋ ಒಂದು ಮಾಧ್ಯಮ. ಎಷ್ಟೊಂದು ಮೂಲಭೂತ ಅಂದ್ರೆ ಸ್ವತಃ ದೇವತೆಗಳೇ ಈ ಜಲದಿಂದ ಹುಟ್ಟಿಕೊಂಡಿದ್ದು ಅಂತ ವೇದಗಳಲ್ಲಿ ಹೇಳಲಾಗುತ್ತೆ. ಈ ಜಲವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲದರ ಮೂಲ ಯಾವುದು ಅಂತ ನಾವು ತಿಳ್ಕೋಬೇಕು. ವೇದಗಳು ಈ ಕೇಂದ್ರ ಶಕ್ತಿಗೆ ಅಗ್ನಿ ಅಂತ ಕರೀತವೆ. ಆದ್ರೆ ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅಗ್ನಿ ಅಂದ್ರೆ ಸುಮ್ನೆ ಉರಿಯೋ ಬೆಂಕಿ ಅಂತ ತಿಳ್ಕೋಬಾರ್ದು. ಇದು ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾದ ಮೂಲಭೂತ ಇಚ್ಛಾಶಕ್ತಿ. ಇದನ್ನ ಒಂದು ರೀತಿ ಕಾಸ್ಮಿಕ್ ಸ್ಪಾರ್ಕ್ ಅಂತಾನೂ ಹೇಳ್ಬೋದು. ಅಗ್ನಿಯ ಈ ಒಂದೇ ಒಂದು ಇಚ್ಛಾಶಕ್ತಿಯಿಂದ ಎರಡೂ ಮುಖ್ಯವಾದ ಶಕ್ತಿಗಳು ಉಟ್ಕೊಳ್ತವೆ. ಇವೇ ಜಲವನ್ನ ರೂಪಿಸಿ ಸೃಷ್ಟಿಯ ಇಡೀ ಆಟವನ್ನೇ ಶುರು ಮಾಡೋದು. ಈ ಅವಳಿ ಶಕ್ತಿಗಳೇ ಮಿತ್ರ ಮತ್ತು ವರುಣ. ಇವತ್ತಿನ ಕಾಲಕ್ಕೆ ಹೋಲಿಸೋದಾದ್ರೆ ಇದನ್ನ ಒಂದು ಬ್ಯಾಟರಿಯ ಪಾಸಿಟಿವ್ ಮತ್ತೆ ನೆಗೆಟಿವ್ ಪೋಲ್ಗಳಿಗೆ ಅಂದ್ರೆ ಆ್ಯನೋಡ್ ಮತ್ತೆ ಕ್ಯಾಥೋಡ್ಗೆ ಹೋಲಿಸ್ಬೋದು. ಈ ಎರಡರ ನಡುವಿನ ಬ್ಯಾಲೆನ್ಸ್ ಇದೆಯಲ್ಲ, ಅದೇ ಜಲದ ಮೂಲಕ ಸೃಷ್ಟಿಯ ಪ್ರವಾಹವನ್ನ ಮುಂದೆ ತಳ್ಳೋದು. ಇದರ ಅರ್ಥ ಏನೋ ಗೊತ್ತಾ? ಮಿತ್ರ ಮತ್ತು ವರುಣ ಇಬ್ರು ಜಲವನ್ನ ಸೃಷ್ಟಿ ಮಾಡ್ತಾರೆ. ಅಷ್ಟೇ ಅಲ್ಲ, ಅದೇ ಜಲದಿಂದ ಪೋಷಣೆ ಕೂಡ ಪಡಿತಾರೆ. ಇದೊಂದು ನಿರಂತರವಾಗಿ ನಡೆಯೋ ಸೃಜನಾತ್ಮಕ ಚಕ್ರ. ಇಲ್ಲಿ ಯಾವುದು ಸ್ಥಿರವಾಗಿಲ್ಲ, ಎಲ್ಲವೂ ಹರಿವು, ಎಲ್ಲವೂ ಪ್ರವಾಹ. ಸರಿ, ಮುಂದೆ ಹೋಗೋಣ. ಈ ಕಾನ್ಸೆಪ್ಟ್, ಇಷ್ಟು ದೊಡ್ಡದಾದ ಅಮೂರ್ತವಾದ ಬ್ರಹ್ಮಾಂಡವನ್ನ ನಾವು ಪ್ರತಿದಿನ ಅನುಭವಿಸೋ ಈ ಜಗತ್ತಿಗೆ ಹೇಗೆ ಕನೆಕ್ಟ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಅಮೂರ್ತವಾದ ಪ್ರಜ್ಞೆ ಮೊದಲು ಬ್ರಹ್ಮಾಂಡ ಅನ್ನೋ ಒಂದು ಮೊಟ್ಟೆಯ ರೀತಿ ಗಟ್ಟಿಯಾಗತ್ತೆ. ಆಮೇಲೆ ಜೀವ ಕೊಡೋ ಒಂದು ಮೋಡವಾಗಿ ಬದಲಾಗತ್ತೆ. ಕೊನೆಗೆ ಈ ಮೋಡದಿಂದ ಬರೋದು ಕೇವಲ ಮಳೆನೀರು ಮಾತ್ರ ಅಲ್ಲ, ಜ್ಞಾನದ ಹೊಳೆಯೂ ಕೂಡ ನಮ್ಮ ಮೇಲೆ ಸುರಿಯುತ್ತೆ. ಅಂದ್ರೆ ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡೂ ಒಂದೇ ಮೂಲದಿಂದ ಬಂದಿರೋದು ಅಂತ ಅರ್ಥ. ಇಲ್ಲೊಂದು ನಿಜಕ್ಕೂ ಬೆರಗಾಗುವಂಥ ಹೋಲಿಕೆ ಇದೆ. ಸಾವಿರಾರು ವರ್ಷಗಳ ಹಿಂದಿನ ಈ ವೈದಿಕ ಪರಿಕಲ್ಪನೆ ಇದೆಯಲ್ಲ, ಇದು ಇವತ್ತಿನ ಮಾಡರ್ನ್ ಫಿಸಿಕ್ಸ್ನ ಕ್ಲೌಡ್ ಚೇಂಬರ್ ಪ್ರಯೋಗಗಳಿಗೆ ತುಂಬಾನೇ ಹತ್ರವಾಗಿದೆ. ಹೇಗೆ ಕಣ್ಣಿಗೆ ಕಾಣದ ಪಾರ್ಟಿಕಲ್ಸ್ ಆ ಚೇಂಬರಲ್ಲೂ ಕಾಣಿಸ್ಕೊಳ್ತಾವೋ, ಅದೇ ರೀತಿ ಅಮೂರ್ತ ಪ್ರಜ್ಞೆಯು ನಮಗೆ ಕಾಣೋ ಈ ಜಗತ್ತಾಗಿ ರೂಪುಗೊಳ್ಳುತ್ತೆ. ಆದರೆ ಕೇಳಿ, ಈ ಇಡೀ ಬ್ರಹ್ಮಾಂಡದ ಪ್ರಕ್ರಿಯೆ ಬರೀ ಎಲ್ಲೋ ಹೊರಗೆ ನಡೀತಿಲ್ಲ. ಇದೇ ಪ್ರಕ್ರಿಯೆ ನಮ್ಮೊಳಗೆ, ಅಂದ್ರೆ ಮಾನವನ ಅಸ್ತಿತ್ವದ ಸೂಕ್ಷ್ಮ ರೂಪದಲ್ಲೂ ಕೂಡ ಪ್ರತಿಫಲಿಸುತ್ತೆ. ಅಂದ್ರೆ ಬ್ರಹ್ಮಾಂಡದ ಆ ದೊಡ್ಡ ಸಾಗರ ಇದೆಯಲ್ಲ, ಅದು ನಮ್ಮ ದೇಹದಲ್ಲಿರೋ ರಸಗಳಲ್ಲಿ ಪ್ರತಿಫಲಿಸುತ್ತೆ. ಬ್ರಹ್ಮಾಂಡದ ಜೀವಶಕ್ತಿಯೇ ನಮ್ಮ ಉಸಿರಾಗುತ್ತೆ. ಮತ್ತು ಆ ಬ್ರಹ್ಮಾಂಡದ ಬುದ್ಧಿಶಕ್ತಿ ಇದೆಯಲ್ಲ, ಅದು ನಮ್ಮ ಆಲೋಚನೆಗಳಲ್ಲಿ ಫ್ಲ್ಯಾಶ್ ಆಗುತ್ತೆ. ಇದರರ್ಥ ನಾವು ಬ್ರಹ್ಮಾಂಡದಿಂದ ಬೇರೆ ಅಲ್ಲ, ನಾವೇ ಒಂದು ಪುಟ್ಟ ಬ್ರಹ್ಮಾಂಡ. ಇದನ್ನ ಹೀಗೆ ಯೋಚನೆ ಮಾಡಿ ನೋಡಿ. ಒಂದು ದೊಡ್ಡ ಸಾಗರವಿದೆ, ಅದೇ ಸಾರ್ವತ್ರಿಕ ಪ್ರಜ್ಞೆ. ನಮ್ಮಲ್ಲಿ ಪ್ರತಿಯೊಬ್ಬರ ಪ್ರಜ್ಞೆಯೂ ಆ ಸಾಗರದಿಂದ ಹುಟ್ಕೊಂಡಿರೋ ಮತ್ತೆ ಅದಕ್ಕೆ ಹೋಗಿ ಸೇರೋ ಒಂದು ಸಣ್ಣ ತೊರೆ ಇದ್ದ ಹಾಗೆ. ಹಾಗಾಗಿ ವೈದಿಕ ಚಿಂತನೆಯಲ್ಲಿ ನೀರು ಅಂದ್ರೆ ಸುಮ್ಮನೆ ಒಂದು ವಸ್ತು ಅಲ್ಲ, ಇದು ಇಡೀ ಬ್ರಹ್ಮಾಂಡದಿಂದ ನಮ್ಮ ಹೃದಯದವರೆಗೆ ಅಸ್ತಿತ್ವದ ಪ್ರತಿಯೊಂದು ಹಂತದಲ್ಲೂ ಪ್ರಜ್ಞೆ ಹೇಗೆ ಹರಿಯುತ್ತೆ ಅನ್ನೋದನ್ನ ವಿವರಿಸೋ ಒಂದು ಕಂಪ್ಲೀಟ್ ಫಾರ್ಮ್ಯುಲಾ. ಇದೆಲ್ಲವೂ ನಮ್ಮನ್ನ ಒಂದು ಕೊನೆಯ ಆಲೋಚನೆಗೆ ತಂದು ನಿಲ್ಲಿಸುತ್ತೆ. ಒಂದು ವೇಳೆ ಮಳೆ, ನದಿಗಳು, ಸಾಗರಗಳು, ಅಷ್ಟೇ ಯಾಕೆ ಒಂದು ಕಣ್ಣೀರಿನ ಹನಿ ಕೂಡ ಎಲ್ಲವೂ ಒಂದೇ ಪ್ರಜ್ಞಾಪೂರ್ವಕ ಪ್ರವಾಹದ ಭಾಗವೇ ಆಗಿದ್ರೆ, ಅದು ನಾವು ನೋಡೋ ಈ ಜಗತ್ತಿನ ಬಗ್ಗೆ ನಮ್ಗೆ ಏನೇನನ್ನ ತಿಳಿಸುತ್ತೆ?